ಸ್ನೇಹಿತರೆ, ಕಣ್ಣಿಗೆ ಕಾಣದೇ ಇರೋ ಇಂಟರ್ನೆಟ್ಟನ್ನು ನಾವು ಯೂಸ್ ಮಾಡ್ತೇವೆ, ಇದೆ ಅಂತ ನಂಬ್ತೇವೆ. ಅದು ಕಣ್ಣಿಗೆ ಕಾಣೋದಿಲ್ಲ. ಕಣ್ಣಿಗೆ ಕಾಣದೇ ಇರುವ ವಿದ್ಯುತ್ ಇದೆ, ಅದು ಕಣ್ಣಿಗೆ ಕಾಣೋದಿಲ್ಲ. ಅದು ಪ್ರವಹಿಸುತ್ತದೆ. ವಿದ್ಯುತ್ ವಾಹಕಗಳಲ್ಲಿ ಅದು ಪ್ರವಹಿಸ್ತದೆ. ಅದು ವಿದ್ಯುತ್ ಇದೆ ಅಂತ ನಾವು ನಂಬ್ತೇವೆ, ಕಣ್ಣಿಗೆ ಕಾಣೋದಿಲ್ಲ. ಆದರೆ ಅದೇ ರೀತಿ ದೇವರು ಕೂಡ ಕಣ್ಣಿಗೆ ಕಾಣೋದಿಲ್ಲ. ಆದರೆ ದೇವರಿಲ್ಲ ಅಂತ ವಾದ ಮಾಡ್ತೇವೆ. ಅದು ನಮಗೆ ದಕ್ಕಿದ್ದು. ಈಗ ವಿದ್ಯುತ್ ವಾಹಕಗಳ ಮುಖಾಂತರ ಹೇಗೆ ವಿದ್ಯುತ್ ಪ್ರವಹಿಸುತ್ತದೋ, ಅಥವಾ ಟವರ್ಗಳ ಮೂಲಕ ಹೇಗೆ ನೆಟ್ವರ್ಕು ನಮಗೆ ರೀಚ್ ಆಗ್ತದೋ, ಅದೇ ರೀತಿ ಆಧ್ಯಾತ್ಮ ಸಾಧನೆಯ ಮೂಲಕ ನಾವು ದೇವರಿಗೆ, ಅಥವಾ ಈ ಏನು ಯೂನಿವರ್ಸ್ ಅಂತ ಏನು ಹೇಳ್ತೀವಿ, ಯೂನಿವರ್ಸ್ ಪವರ್, ಕಣ್ಣಿಗೆ ಕಾಣದ ಅಗೋಚರ ಶಕ್ತಿಯೊಂದಿಗೆ ಕನೆಕ್ಟ್ ಆಗಲಿಕ್ಕೆ, ದೇವರಿಗೆ ಹತ್ತಿರ ಆಗಲಿಕ್ಕೆ ಯೋಗ ಸಾಧನೆ, ಭಕ್ತಿ ಮಾರ್ಗ, ಯೋಗ ಮಾರ್ಗ, ಹಠ ಸಾಧನೆ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಭಕ್ತಿ ಮಾರ್ಗ ಮತ್ತು ಯೋಗ ಸಾಧನೆಯಿಂದ ಆತ್ಮ ಮತ್ತು ಪರಮಾತ್ಮನ ಸಂಬಂಧ ಹತ್ತಿರ ಆಗುತ್ತೆ, ಕನೆಕ್ಟ್ ಆಗೋದು ಬಹಳ ಸುಲಭ ಆಗುತ್ತೆ. ಅದು ಈ ಯೋಗ ಸಾಧನೆ ಅನ್ನೋದು ಪರಮಾತ್ಮನನ್ನು ತಲುಪೋಕೆ ಒಂದು ವಾಹಕ. ಹಾಗಾಗಿ ದೇವರೇ ಇಲ್ಲ ಅಂತ ಹೇಳೋದು ಬಹಳ ತಪ್ಪಾಗತ್ತೆ. ಅದು ನಮಗೆ ದಕ್ಕಲಿಲ್ಲ, ನಮ್ಮ ಅನುಭವಕ್ಕೆ ಬರಲಿಲ್ಲ. ಅದು ನಮ್ಮಲ್ಲಿನ ಏನು ಹೇಳೋದು, ನಮ್ಮಲ್ಲಿನ ಕೊರತೆ ಅದು, ಅಥವಾ ನಮಗೆ ದಕ್ಕದೇ ಇರುವಂಥ ವಿಷಯ. ಅದು ಇಲ್ಲ ಅಂತ ಹೇಳೋದು ಬಹಳ ತಪ್ಪಾಗ್ತದೆ. ಯಾಕಂತ ಹೇಳಿದರೆ ಅದನ್ನು ಅನುಭವಿಸಿದವರು ಬಹಳ ಜನ ಇರ್ತಾರೆ. ಈಗ ವಿದ್ಯುತ್ ಕಣ್ಣಿಗೆ ಕಾಣದೇ ಇದ್ದರೆ ತಂತಿಯನ್ನು ಸ್ಪರ್ಶಿಸಿ ವಿದ್ಯುತ್ ಅನುಭವ ಪಡೆದವರಿದ್ದಾರೆ. ನೆಟ್ವರ್ಕಿಂದ ನಾವು ಈ ಕಣ್ಣಿಗೆ ಕಾಣದೇ ಇದ್ದರೂ ಇದೆ ಅಂತ ಹೇಳ್ತೇವೆ. ಅದೇ ರೀತಿ ಯಾಕೆ ಹೇಳ್ತೇವೆ ಅಂತ ಹೇಳಿದರೆ, ಒಂದು ವಿದ್ಯುತ್ತಿಂದ ಬೆಳಕಾಗೋದು ನಮಗೆ ಕಣ್ಣಿಗೆ, ಆ ಬೆಳಕು ಪ್ರತಿಫಲಿಸೋದನ್ನು ನಾವು ಅನುಭವಿಸ್ತೇವೆ ಮತ್ತು ನೆಟ್ವರ್ಕನ್ನು ನಾವು ಬಳಸ್ತೇವೆ. ಹಾಗಾಗಿ ನಾವು ಅದು ಇದೆ ಅಂತ ಹೇಳ್ತೇವೆ. ಹಾಗೆ ದೇವರಿಗೆ ಕನೆಕ್ಟ್ ಆದಂತಹ ವ್ಯಕ್ತಿ, ಆತನ ಆಧ್ಯಾತ್ಮಿಕ ಸಾಧನೆಯ ಮೂಲಕ ದೇವರಿಗೆ ಕನೆಕ್ಟ್ ಆದಂತಹ ವ್ಯಕ್ತಿ ದೇವರಿದ್ದಾನೆ ಅಂತ ಹೇಳ್ತಾನೆ. ಯಾಕಂದರೆ ಅವನ ಮನಸ್ಸು ಆ ಶಕ್ತಿಯನ್ನು ಸ್ಪರ್ಶ ಮಾಡಿರೋದು ಟಚ್ ಮಾಡೋದು ಅಂತ ಹಾಗಲ್ಲ, ಹೀಗೆ ಟಚ್ ಮಾಡೋದು ಅಂತ ಹಾಗಲ್ಲ, ಆ ಅನುಭೂತಿಯಾಗಿರುತ್ತೆ. ಅವನ ಏನು ಪ್ರಾಣ ಇರುತ್ತೆ, ಆತ್ಮ ಅಂತ ಹೇಳ್ತೀವಲ್ಲ, ಅದು ಆ ಭಗವಂತನ ಜೊತೆಗೆ, ಪರಮಾತ್ಮನ ಜೊತೆಗೆ ಯಾವುದೇ ರೀತಿಯಲ್ಲಿ ಕನೆಕ್ಟ್ ಆಗಿರುತ್ತೆ. ಅದನ್ನು ನಾನು ಅನುಭವಿಸಿರ್ತಾನೆ. ಅದಕ್ಕೆ ನಾನೇ ಉದಾಹರಣೆ. ಅದನ್ನೆಲ್ಲ ಇನ್ನೊಂದು ದಿವಸ ನಿಮ್ಮ ಜೊತೆಗೆ ನಾನು ಹಂಚ್ಕೊಳ್ತೇನೆ. ಆದರೆ ದೇವರು ಇಲ್ಲ ಅಂತ ಮಾತ್ರ ಯಾರೂ ಹೇಳೋಕ್ಕೆ ಹೋಗಬೇಡಿ. ನಿಮಗೆ ಅನುಭವ ಆಗಿಲ್ಲ, ಎಸ್, ನಮ್ಗೆ ಅನುಭವ ಆಗಿಲ್ಲ ಅಷ್ಟೇ. ಆದರೆ ಅದನ್ನು ಅನುಭವ ತಗೊಂಡವ್ರು ಹೇಳ್ತಾರೆ ದೇವರಿದ್ದಾನೆ ಅಂತ ಹೇಳ್ತಾರೆ. ಆ ಅನುಭವಗಳನ್ನು ಇನ್ನೊಮ್ಮೆ ನಿಮ್ಮ ಜೊತೆ ಹಂಚಿಕೊಳ್ತೇನೆ. ಅತ್ಯಂತ ಶ್ರೇಷ್ಠವಾದಂಥ ದೇವರನ್ನು ತಲುಪಲು ಅತ್ಯಂತ ಸುಲಭ ಮತ್ತು ಶ್ರೇಷ್ಠವಾದಂಥ ಹಾದಿ ಅಂತ ಹೇಳಿದರೆ ಭಕ್ತಿ ಮಾರ್ಗ ಮತ್ತು ಯೋಗ ಸಾಧನೆ. ದೇವರನ್ನು ಬಹಳ ಬೇಗ ನಾವು ಆ ಅಗೋಚರ ಶಕ್ತಿಯನ್ನು ಫೀಲ್ ಮಾಡಬಹುದು. ಮುಂದಿನ ದಿನಗಳಲ್ಲಿ ನಾನು ಇದ್ರ ಬಗ್ಗೆ ಮಾತಾಡ್ತೇನೆ. ಥ್ಯಾಂಕ್ ಯು. ಅಲ್ಲಿವರೆಗೂ ನಮಸ್ಕಾರ.